ಶಾಲೆಯನ್ನು ಬೆಳೆಸಿ, ಶಿಕ್ಷಕರನ್ನು ಉಳಿಸಿ, ಶಾಲೆಯನ್ನು ಬೆಳೆಸಿ, ಉಳಿಸಿ ಉಳಿಸಿ, ಶಾಲೆಯನ್ನು ಉಳಿಸಿ, ಉಳಿಸಿ ಉಳಿಸಿ, ಶಾಲೆಯನ್ನು ಉಳಿಸಿ. ಶಿಕ್ಷಕರ ಕೈಯಲ್ಲಿ, ಮಕ್ಕಳ ಭವಿಷ್ಯ ಶಿಕ್ಷಕರ ಕೈಯಲ್ಲಿ. ಯಾತಕ್ಕಾಗಿ ಹೋರಾಟ, ನ್ಯಾಯಕ್ಕಾಗಿ ಹೋರಾಟ, ಯಾತಕ್ಕಾಗಿ ಹೋರಾಟ, ನ್ಯಾಯಕ್ಕಾಗಿ ಹೋರಾಟ. ಸರ್, ಇವಾಗ ಹೆಚ್ಚುವರಿ ಅಂತಂದು ಒಬ್ರು ತೆಗಿತಾ ಇದ್ದಾರೆ. ಇದಕ್ಕಿಂತ ಮುಂಚೆ 51 ಮಕ್ಕಳಿದ್ದಾರೆ ಅಂತಂದು ಒಬ್ರು ಸರ್ನ ಹೆಚ್ಚುವರಿ ಅಂತ ಕಳ್ಸಿದ್ರು. ಅದು ನಮಗ್ ಬೇಡವೇ ಆಗಿತ್ತು. ಇಬ್ರು ಟೀಚರ್ಸ್ ಇದ್ದಕ್ಕೆ ಚೆನ್ನಾಗಿ ನಡ್ಕೊಂತ ಹೋಗ್ತಿರ್ತಿತ್ತು. ಇವಾಗ ಹೆಚ್ಚುವರಿ ಅಂತಂದು ವರ್ಗಾವಣೆ ಮಾಡ್ಲೇಬೇಕು ಅಂತ ಕಾನೂನು ತಗೊಂಡ್ ಬಂದಿದ್ದಾರೆ. ಆ ಕಾನೂನಲ್ಲಿ ಇವಾಗ ಹೆಚ್ಚುವರಿ ಬಂದಿರೋರ್ನ ಬಿಟ್ಟು ಸೀನಿಯಾರಿಟಿ ಪ್ರಕಾರ ಇವರೇ ಹೋಗ್ಬೇಕು ಅಂತ ಸರಿನ್ ಕಳಿಸ್ತಿದ್ದಾರೆ. ಇವಾಗ ನಮಗೆ ಆಸರ ಇದ್ರೇನೆ ಶಾಲೆ ಅದೆಲ್ಲ ಬೆಳೆಯುತ್ತೆ, ಮಕ್ಕಳೆಲ್ಲ ಇಂಪ್ರೂವ್ ಆಗಿದ್ದಾರೆ. ಇವಾಗ ಸರ್ ಹೋದ್ರು ಅಂತಂದ್ರೆ ಮಕ್ಕಳೆಲ್ಲ ಮತ್ತೆ ಡಲ್ ಆಗ್ಬಿಡ್ತಾರೆ. ಮಕ್ಕಳೆಲ್ಲ ಸ್ಕೂಲಿಗೆ ಬರ್ತಾನೆ ಇಲ್ಲ, ಆಟ ಮಾಡ್ತಿದ್ದಾರೆ, ಹೋಗಲ್ಲ ಅಂತ ಅಂದ್ರು. ಅದಕ್ಕೆ ಇವತ್ತು ಯಾವ ಮಕ್ಳು ಬಂದಿಲ್ಲ. ಅದಕ್ಕೆ ನಾವ್ ಇವತ್ತು ಪ್ರೊಟೆಸ್ಟ್ ಮಾಡೋಣ ಅಂತ ಬಂದಿದ್ದೀವಿ. ಇದನ್ನೆಲ್ಲ CRP PO ಸರ್ ಹತ್ರ ಎಲ್ಲ ಹೇಳಿದ್ರೆ ಅವ್ರ ಹತ್ರ ಹೋಗಿ ಮನವಿ ಸಲ್ಲಿಸಿ ಹಂಗೋಗ್ರಿ ಹಿಂಗೋಗ್ರಿ ಅಂತಂದು ರೆಕಮೆಂಡ್ ಮಾಡ್ರಿ ಅಂತಂದೆಲ್ಲ ಹೇಳಿದ್ರು. ಅಲ್ಲೋಗೆಲ್ಲ ರೆಕಮೆಂಡ್ ಮಾಡಿ ಮನವಿ ಪತ್ರ ಸಲ್ಲಿಸಿದ್ರು ಕೂಡ ಏನು ಕ್ಲಿಯರ್ ಆಗಿ ರೆಸ್ಪಾನ್ಸ್ ಬರ್ತಾನೆ ಇಲ್ಲ. ಇನ್ನು ಟೈಮ್ ಇದೆ ಮಾಡ್ರಿ ಅಂತಾನೆ ಇದಾರೆ. ಒಂದ್ ತಿಂಗಳಿಂದ ನಾವು ಟೈಮ್ ಇದೆ ಅಂತ ಮಾಡ್ತಾನೆ ಇದೀವಿ. ಅಂದ್ರೆ ಸೆಕೆಂಡ್ ರೌಂಡ್ ಮತ್ತು ನೇಮ್ ಬಂದಿದೆ. ಇವತ್ BO ಸರ್ ಬೆಳಗ್ಗೆ ಬಂದು ಅವರು ಇನ್ನು ನಮ್ಮನ್ನ ಸಮಾಧಾನ ಇಲ್ಲ. ಏನಾದ್ರೂ ಹೇಳಿದ್ರೆ ನಿಮಗೆ ಕಾನೂನು ಗೊತ್ತೇನಮ್ಮ ಅಂತಾರೆ. ಹೌದು, ನಮಗೆ ಕಾನೂನು ಗೊತ್ತಿಲ್ಲ. ಅವ್ರಿಗೆ ಗೊತ್ತಿದೆ ತಾನೆ, ಯಾಕೆ ಬ್ರೇಕ್ ಮಾಡಿದ್ರು ಅವರು? 30 ಜನಕ್ಕೆ ಒಬ್ರು 60 ಜನಕ್ಕೆ ಇಬ್ರು ಅಂತ ಇರೋದು. 51 ಜನಕ್ಕೆ 3 ಟೀಚರ್ಸ್ ನೆಂಗ್ ಕೊಟ್ರು ಅವರು. ಇವಾಗ 51 ಜನಕ್ಕೆ ಕೊಟ್ಟರು. ಇವಾಗ 5 ಮಕ್ಳು ಅಷ್ಟೇ ಕಡಿಮೆ ಆಗಿರೋದು. ಅದಕ್ಕೆ ಹೆಚ್ಚುವರಿ ಅಂತ ಯಾಕೆ ತೆಗಿತಿದ್ದಾರೆ ಅವರು? ಅದನ್ನೇ ಕೇಳಕ್ ಹೋದ್ರೆ ಕೇಸ್ ಆಗುತ್ತೆ ಅಮ್ಮ, ಹಂಗಾಗುತ್ತೆ ಅಮ್ಮ, ಇದೆಲ್ಲ ನಿಮ್ಮ ಮೇಲೆ ಬರಲ್ಲ, ಟೀಚರ್ಸ್ ಸಂಬಳ ಕಟ್ಟಾಗುತ್ತೆ ಹಂಗ ಅಂತಿದ್ದಾರೆ. ಕಾನೂನಲ್ಲಿ ಇರೋದು ಹಿಂಗೇನಾ? ಯಾರು ಮಾಡ್ಲಿಲ್ಲ ತಪ್ಪ ಅವ್ರ ಮೇಲೆ ಹಾಕಿ ಟೀಚರ್ಸ್ ನ ಮುಂದೆ ಹಿಡ್ಕೊಂಡು ಎದುರ್ಸಕ್ ಹೋಗ್ತಿದ್ದಾರೆ ಅವ್ರು. ನಮಗೆ ಬೇಕು. 51 ಜನಕ್ಕೆ ಕೊಟ್ಟಿದ್ರು, ಇವಾಗ 46 ಜನಕ್ಕೂ ಕೊಡಿ ಹಂಗೆ ಅಂತ ಕೇಳ್ತಿದ್ದೀವಿ. ಬೇಕು ಅಂತ ಬೇಡ, ನಮಗೆ ಅವಶ್ಯಕತೆ ಇದ್ದಲ್ಲ. 1 ಇಯರ್ ಅವರೇ ಬೇಕಂತ ಹಾಕಿದ್ರಿ. ನಾವು ಕಲಿತಲ್ಲ ಇಲ್ಲಿ ಹಾಕಿದ್ಮೇಲೆ ಈಗ ಹೆಚ್ಚುವರಿ ಅಂತ ತೆಗಿತಾ ಇದಾರೆ. ಮಕ್ಕಳು ಏನ್ರಿ ಅಕ್ಕಪಕ್ಕದಲ್ಲಿ ಬಂದು ಸ್ಕೂಲ್ ಮುಚ್ಚ ಅಂತ ಹೋಗ್ತು. ಒಳ್ಳೆ ಟೀಚರ್ಗಳು 3 ಒಳ್ಳೆ ಟೀಚರ್ಗಳೇ ಈಗ ತೆಗೆದಾಗ್ತಾ ಇದಾರ. ಇಲ್ಲ ಟ್ರಾನ್ಸ್ಫರ್ ಅಂತ ನಮಗೆ ಅವಶ್ಯಕತೆ ಇಲ್ಲ. 3 ಟೀಚರ್ ಇದ್ರೆ ಮಕ್ಕಳಿಂದ ಇಲ್ಲ ಬೇರೆ ಊರಿಂದ ಬಂದು ಅಕ್ಕಪಕ್ಕದವರೆಲ್ಲ ಬಂದು ವಾಪಸ್ ಟಿ ಸಿ ತಗೊಂಡು ಹೋಗ್ತಾ ಇದಾರೆ. ಮನೆಯಿಂದ ನಾವು ಕಂಟ್ರೋಲ್ ಮಾಡೀವಿ, ಕಡ್ರಿ ರಿಕ್ವೆಸ್ಟ್ ಮಾಡ್ಕೊಂತೇವೆ ಅಂತ. ಅಧಿಕಾರಿಗಳು ಸಚಿವರ ಹತ್ರ ಓಡಿ ಅಂತಾರ. ಒಬ್ಬ ಉಸ್ತುವಾರಿ ಸಚಿವರ ಹತ್ರ ಸಾಮಾನ್ಯ ಜನ ಹೋಗಕ್ ಸಾಧ್ಯನಾ? ಹೇಳ್ತಾರ, DDP ಹೇಳ್ತಾರ, CRP ಹೇಳ್ತಾರ. ಸಚಿವರ ಹತ್ರ ಹೋಗಿ ಕೆಲಸ ಆಕತ್ತೆ ಆಸೆ ಹಚ್ಚಿದ್ರು, ಓದಿವಿ, ಅವ್ರು ಹೇಳಿದಂಗ ಓದಿವಿ. ಅವ್ರು ಹೇಳಿದಂಗ ಹೋಗಿ ಬಂದಲ್ಲಿ ಈಗ ಸರ್ಕಾರ ಸುತ್ತ ಇಲ್ಲ ಅಂತಾರ. ಇವ್ರು ಮೊದಲು ಬಂದಾಗ ಹೇಳ್ಬೇಕಿತ್ತು ಅದನ್ನ, ಆಗದಿಲ್ಲ ಅಂತ. ನಮ್ಗೆಲ್ಲ ಆಸೆ ಹಚ್ಚಿ ಒಡಿಸಾಡಿ ಹಿಂಗೆಲ್ಲ ಮಾಡೋದು ಅದು ಅನ್ಯಾಯ ಅಲ್ಲ. ತೀರು ನಾಯ್ಕ ಅವ್ರನ್ನ ವರ್ಗಾವಣೆ ಮಾಡ್ತಿದ್ದಾರೆ. ಅವರು ಈ ಸ್ಕೂಲಿಗೆ ಬರೋಕ್ಕಿಂತ ಮುಂಚೆ ಮಕ್ಕಳೇ ಇರ್ಲಿಲ್ಲ. ಮುಚ್ಚ ಪರಿಸ್ಥಿತಿಯಲ್ಲಿ ಇರೋ ಶಾಲೆನ ಚೆನ್ನಾಗಿ ಇಂಪ್ರೂವ್ ಮಾಡಿ ಒಳ್ಳೆ ಶಿಕ್ಷಣ ಕೊಟ್ಟು ಮಕ್ಕಳನ್ನ ಚೆನ್ನಾಗಿ ಬೆಳೆದು ಇಂಪ್ರೂವ್ ಮಾಡಿ ಸ್ಕೂಲ್ಗೆ ಒಳ್ಳೆ ಮಕ್ಕಳ ಸ್ಟ್ರೆಂತ್ ಜಾಸ್ತಿ ಮಾಡಿ ಒಳ್ಳೆ ಶಿಕ್ಷಣ ಕೊಟ್ಟಿದ್ದಾರೆ. ಅವ್ರನ್ನ ಈಗ ತೆಗ್ದಾಕೋದ್ರಿಂದ ಈ ಶಾಲೆಗೆ ತುಂಬಾ ತೊಂದರೆಗಳಾಗ್ತಿದಾವೆ. ಅವರು ನವೋದಯ ಆಗ್ಲಿ ಮುರಾರ್ಜಿ ಆಗ್ಲಿ ಎಲ್ಲಾ ಕೋಚಿಂಗ್ ಕೊಟ್ಬಿಟ್ಟು ಮಕ್ಕಳಿಗೆ ಒಳ್ಳೆ ಎಜುಕೇಶನ್ ಕೊಟ್ಬಿಟ್ಟು ಈಗ ಅರ್ಧದಿಂದ ತೆಗೆದ್ರೆ ಮಕ್ಕಳ ಭವಿಷ್ಯ ಹಾಳಾಗುತ್ತೆ. ಈಗ ಮಧ್ಯದಿಂದ ಮಾಡಿದ್ರೆ ಈ ತರ ರೂಲ್ಸ್ ಅಂತ ಹೇಳ್ಬಿಟ್ಟು ಮಧ್ಯದಿಂದ ಮಾಡಿದ್ರೆ ಮಕ್ಕಳಿಗೆ ಅವ್ರು ಹೆಂಗ್ ಸೆಟ್ ಆಗ್ಬೇಕು? ಶಿಕ್ಷಕರನ್ನ ತೆಗೀರಿಗೆಲ್ಲ ಅಡ್ಜಸ್ಟ್ ಆಗಿರ್ತಾರೆ ಶಿಕ್ಷಕರಿಗೆ. ಇವಾಗ ಅವ್ರನ್ನ ತೆಗಿಯೋದ್ರಿಂದ ಮಕ್ಕಳಿಗೆ ಮನಸ್ಸ ಮೇಲೆ ಪ್ರಭಾವ ಬೀರುತ್ತೆ. ಓದಕ್ಕೂ ಅವ್ರಿಗೆ ತೊಂದರೆ ಆಗುತ್ತೆ. ನೆಕ್ಸ್ಟ್ ಅದಕ್ಕೋಸ್ಕರ ಆ ಸರ್ನ ಉಳಿಸ್ಬೇಕು. 3 ಟೀಚರ್ ಇಲ್ಲೇ ಇರ್ಬೇಕು ಅಂತ ನಾನು ಕೇಳ್ಕೊಂತೀನಿ. ನಮ್ದು ಗಡಿಭಾಗ ಹರಿಹರ ತಾಲೂಕಿನಲ್ಲಿ ಗಡಿಭಾಗದಲ್ಲಿರುವಂತ ಸ್ಕೂಲ್ ಇದು. ಚಿಕ್ಕಗೂರು. ನಮ್ದು 150 ಮನೆಗಳಿರಂತ ಗ್ರಾಮದಲ್ಲಿ ಈಗ ಸ್ಟ್ರೆಂತ್ ಅವ್ರದ್ದು 46 ಮಕ್ಕಳ ಸಂಖ್ಯೆನ ಸ್ಟ್ರೆಂತ್ ಮಾಡ್ಲಿಕ್ಕೆ ಕಾರಣ ಆಗಿರಂತ CP ನಾಯಕ್ ಸರ್ನ ವರ್ಗಾವಣೆ ಹೆಚ್ಚುವರಿ ಅಂತಂದೇಳಿ ವರ್ಗಾವಣೆ ಮಾಡ್ತಿದ್ದಾರೆ. ಹಂಗಾಗಿ ನಾವು ಮಕ್ಕಳು ಕೂಡ ಅವರು ವರ್ಗಾವಣೆ ಆಗ್ಬಾರ್ದು ಅನ್ನೋ ಉದ್ದೇಶಕ್ಕೋಸ್ಕರನೇ ಪ್ರೊಟೆಕ್ಟ್ ಮಾಡ್ತಾ ಇರೋದು. ಅದು ಆಗದೆ ಇರಂಗೆ ಸ್ವಲ್ಪ ಎಲ್ಲರೂ ಇದು ಮಾಡ್ಬೇಕು ಅಂತಂದು ಎಲ್ಲಾ ಕಡೆಗೂ ಹೋಗಿ ಬಂದ್ವಿ. ಅಧಿಕಾರಿಗಳ ಹತ್ರ ಭೇಟಿ ಕೊಟ್ಟು ನಮ್ಮ ಮನವಿ ಪತ್ರವನ್ನು ಸಲ್ಲಿಸಿದ್ವಿ. ಈಗ ಲಿಸ್ಟ್ ಬಂದಾದ್ಮೇಲೆ ಇದು ಆ ರೌಂಡ್ ಬರುತ್ತೆ ಈ ರೌಂಡ್ ಬರುತ್ತೆ ಅಂತಂದ್ರೆ CRP ಆಗಿರ್ಬೋದು ಮತ್ತು PO ಆಗಿರ್ಬೋದು ನಮಗೆ ಸಮಾಧಾನವನ್ನೇ ಮಾಡ್ತಾ ಇದಾರೆ ಹೊರತು ಅದಕ್ಕೆ ತಕ್ಕಂತಹ ಸಜೆಷನ್ ಆಗಿರ್ಬೋದು ಉತ್ತರವನ್ನು ಕೊಡ್ತಾ ಇಲ್ಲ. ಅದಕ್ಕೋಸ್ಕರನೇ ಅದು ನಮಗೆ ಆಗುವಂತಹ ಪ್ರತಿಫಲ ಸಿಗೋವರೆಗೂ ನಾವು ಈ ಜಾಗವನ್ನು ಬಿಟ್ಟು ಕದಲಲ್ಲ ಅಂತ ಹೇಳ್ತಾರೆ ಸರ್. ಈ ನಂದಿಗುಡಿ ಗ್ರಾಮದಲ್ಲಿ ಸರ್ಕಾರಿ ಕಿರಿಯ ಪ್ರಾಥಮಿಕ ಪಾಠಶಾಲೆಯಲ್ಲಿ ತುಂಬಾ ಉತ್ತಮವಾದ ಶಿಕ್ಷಣ ದೊರೆಯುತ್ತಿದೆ ಎಂಬ ಒಂದು ಕಾರಣದಿಂದ ನಮ್ಮ ಜೋಯಿನ ಗ್ರಾಮದಲ್ಲಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆ ಇದ್ದರೂ ಡೈಲಿ 3 ಕಿಲೋಮೀಟರ್ ಮಕ್ಕಳನ್ನು ತಂದು ಮತ್ತೆ ಕರ್ಕೊಂಡು ಹೋಗೋದು ಉತ್ತಮ ಶಿಕ್ಷಣ ಇದೆ ಎಂಬ ಕಾರಣಕ್ಕೋಸ್ಕರ ಮಕ್ಕಳನ್ನ ಸೇರ್ತೀವಿ. ಆದ್ರೆ ಅದೇ ಮುಖ್ಯ ಶಿಕ್ಷಕರು ತೆಗೆದ್ರಿಂದ ಈ ಸ್ಕೂಲ್ ಮುಚ್ಚುವ ಪರಿಸ್ಥಿತಿ ಕೂಡ ಬರ್ಬೋದು. ಇವರು ಯಾವಾಗ ಟ್ರಾನ್ಸ್ಫರ್ ಆಗ್ತಾರೆ ಅವತ್ತೇ ನನ್ನ ಮಕ್ಕಳು TC ತಗೊಂಡು ಹೋಗ್ತೀನಿ ಅನ್ನೋ ನಾನು ಕನ್ಫರ್ಮ್ ಇದೆ. ನನ್ನ TC ಅವತ್ತೇ ನನ್ನ ಮಕ್ಕಳು ಕರ್ಕೊಂಡು ಹೋಗ್ತೀನಿ. ಈಗ ಉತ್ತಮ ಶಿಕ್ಷಕರು ತಾನೇ ಸ್ಕೂಲ್ ಉತ್ತಮವಾಗಿದೆ.
ಆ ಶಿಕ್ಷಕರು ಹೋದ್ಮೇಲೆ ಮತ್ತೆ ಇನ್ನೇನು ಶಾಲೆ ಯಾವ ತರ ಇಂಪ್ರೂವ್ ಆಗುತ್ತೆ? ಅದಕ್ಕೋಸ್ಕರ ಸುತ್ತಮುತ್ತಲು ಬಹಳ ವಾಸನದಿಂದ ಬರ್ತಾರೆ, ಮತ್ತೆ ಕ್ಯಾಂಪಿಂದ ಬರ್ತಾರೆ, ಮಲ್ನಾಟ್ಗಳಿಂದ ಬರ್ತಾರೆ. ಈ ಶಾಲೆ ಉತ್ತಮವಾದ ಶಾಲೆಯನ್ನ ಈ ಶಿಕ್ಷಣ ಇಲಾಖೆಯವರು ಮುಚ್ಚುವ ಪರಿಸ್ಥಿತಿಗೆ ತರುವಂತದನ್ನ ಮಾಡ್ತಿದ್ದಾರೆ. ಈ ಮಕ್ಕಳು, ಈ ಶಿಕ್ಷಕರು ವರ್ಗಾವಣೆ ಆದ ತಕ್ಷಣನೇ ಇನ್ನು 2026ಕ್ಕೆ ಈ ಶಾಲೆ ಮುಚ್ಚುತ್ತೆ, ಇದನ್ನ ಬರೆದು ಕೊಡ್ತೀನಿ. ಈ ಶಾಲೆ ಮುಚ್ಚುತ್ತೆ. ಯಾಕಂದ್ರೆ ಶಿಕ್ಷಣನೇ ಇಲ್ಲ. ಈ ಸರ್ಕಾರಿ ಶಾಲೆ ಸೇರ್ತಾ ಇಲ್ಲ ಮಕ್ಕಳು. ಎಲ್ಲ ದುಡ್ಡಿದೆ, ಎಲ್ಲ ಕಾನ್ವೆಂಟ್ ಅಂತಾರೆ. ಆದ್ರೆ ಎಲ್ಲಿ ಶಿಕ್ಷಣ ಸಿಗುತ್ತೆ ಅಲ್ಲಿ ಸೇರ್ಸಕ್ ಇಷ್ಟಪಡ್ತಾರೆ. ಈ ಶಿಕ್ಷಕರನ್ನು ಉಳಿಸ್ಕೊಳ್ಬೇಕಾಗಿ ನಾನು ವಿನಂತಿ ಮಾಡ್ಕೊಳ್ತೀನಿ. ನಮಗೆ ಟೀಚರ್ಸ್ 3 ಬೇಕಂತ ನಾವು ಕೇಳ್ತದ ಸರ್. ಈಗ ಅವರೇ DD5 ಅವರೆಲ್ಲ ಕೂಡ್ಕೊಂಡಾಗ ಮಕ್ಕಳು ಹೆಚ್ಚುವರಿ ಬೇಕಂತ ಹೇಳಿ ಅವ್ರು ಹೇಳ್ತದಾರ ಸರ್. ಹೆಚ್ಚುವರಿ ಅಂದ್ರೆ ಅವ್ರೇ ಯಾಕೆ ಸರ್ ಬೇರೆ ಕಾರ್ಮೆಂಟ್ಗಳಿಗೆಲ್ಲ ಇದು ಪರ್ಮಿಷನ್ ಕೊಡ್ಬೇಕು ಸರ್. ಈಗ ಅವ್ರು ಬೇರೆ ಆ ಕಡೆ ಎಲ್ಲ ಮಕ್ಳು ಹೋಗಿದಾವ್ ಸರ್. ಹಂಗಾಗಿ ನಮಗೆ ಪ್ರೈಮರಿ ಸ್ಕೂಲ್ಗೆ ಮಕ್ಕಳು ಕಮ್ಮಿ ಆಗಿದಾವ್ ಸರ್. ಈಗ ಹೋಸತಿ ಎಲ್ಲ ಹೆಚ್ಚುವರಿ ಇದ್ದು ಸರ್. ಈಗ ಮೇಸ್ಟ್ರುಗಳು ಚೆನ್ನಾಗ್ ಮಾಡ್ತದಾರ ಪಾಠ, ಹಂಗಾಗಿ ತಂದು ಇಲ್ಲೇ ಆಗ್ತದ ಸರ್. ಮಕ್ಕಳೆಲ್ಲ ಬೇರೆ ಎಲ್ಲ ಸ್ಕೂಲಿಂದ ಮಕ್ಕಳೆಲ್ಲ ಬರ್ತದ ಸರ್. ಈಗ ನಮೀಗ ಅರ್ಧದಲ್ಲೇ ಕ್ಲಾಸ್ ಗಳೆಲ್ಲ ನಡೆದವ ಸರ್. ಈಗ ಅವ್ರು ಹೋದ್ರೆ ಸರ್ ಸಿಲೆಬಸ್ ಗಳೆಲ್ಲ ಹುಡ್ರೆಲ್ಲ ಮತ್ ವೀಕ್ ಆಗ್ತದ, ಓದೋದ್ರಾಗೆಲ್ಲ ಡೆಲ್ ಆಗ್ತದ ಸರ್. ಹಂಗಾಗಿ ನಮಗೆ 3 ಟೀಚರ್ಸ್ ಬೇಕಂತ ಕೇಳ್ತದ ಸರ್. ನಿಮ್ಮ ಕೈಯಲ್ಲಿ ಏನೆಲ್ಲ ಪ್ರಯತ್ನ ಮಾಡ್ಬೋದು ಅದೆಲ್ಲ ಮಾಡಿ. ಯಾಕಂದ್ರೆ ಇವತ್ತು ಸರ್ಕಾರಿ ಶಾಲೆ ಬೇಕು ಅನ್ನೋ ಇರೋದಿಲ್ಲ, ಬೇಡ ಅನ್ನೋರೇ ಜಾಸ್ತಿ ಇದ್ದಾರೆ ಅಂತ ಹೇಳಿದ್ವಿ ನಾವು. ಇವರೆಲ್ಲ ಬೇಕು ಬೇರೆ ಹೇಳ್ತಾ ಇದಾರೆ, ಉತ್ತಮವಾದ ಶಿಕ್ಷಣ ಸಿಗ್ತಾ ಇದೆ ಅಂತೇಳಿ 2-3 ಕಿಲೋಮೀಟರ್ ದೂರದಿಂದ ಮಕ್ಕಳು ತಂದು ಸೇರಿಸ್ತೇನೆ ಅಂದ್ರೆ ನೀವು ಅರ್ಥ ಮಾಡ್ಕೊಳ್ಳಿ ಸರ್. ನೀವು ವರದಿ ಕೊಡಿ. ನೀವು ಯಾವ್ದೋ ಖಾಸಗಿ ಶಾಲೆಗೆ ಸಪೋರ್ಟ್ ಮಾಡಬೇಡಿ, ಸಪೋರ್ಟ್ ಮಾಡಿ. ಒಳ್ಳೆ ಕೆಲಸ ಆಗ್ತಿದೆ ಅಂದಾಗ, ಒಳ್ಳೆ ಉದ್ದೇಶ ಇದೆ ಅಂದಾಗ ನೀವು ಇಲಾಖೆಯವರು ಅದಕ್ಕೆ ಸಂಬಂಧಪಟ್ಟ ಇಲಾಖೆಯ ನಿಮ್ಮ ಮೇಲಧಿಕಾರಿಗೆ ಮನವರಿಕೆ ಮಾಡುವಂತ ಮಾಡಿ. ಯಾಕೆ ಈಗ ಇದು ಒಳ್ಳೆ ಉದ್ದೇಶ ಇದೆ ಅಲ್ಲ, ನಿಮಗೆ ಸ್ಕೂಲ್ ಬೇಕಾ ಬೇಡ ನೀವು ನಿರ್ಧಾರ ಮಾಡಿ. ಅಲ್ಲ, ಈಗ ಇಲಾಖೆಯವರು ಉದ್ದೇಶನ ಮುಚ್ಚಬೇಕಂತಂದು ಆಗಿದ್ರೆ ಮತ್ತೆ ಏನ್ ಮಾಡಕ್ಕಾಗಲ್ಲ. ನೀವು ಟೀಚರ್ಸ್ 3 ಜನ ಕೊಟ್ಬಿಟ್ಟಿದ್ದೀರಾ. ಈಗ ಅವ್ರು ಫಸ್ಟ್ ಹೇಳಿದ್ರು ಇಬ್ರು ಇನ್ನೊಬ್ರು ಕೊಟ್ಟಿದ್ದೀರಾ. ಹೊರಗಿಂತ ಮುಂಚೆ ಯೋಚನೆ ಮಾಡ್ಬೇಕಿಲ್ಲ. ವಾಪಸ್ ತಗೊಳ್ಬೇಡ್ರಿ. ಯಾಕೆ ಗೊತ್ತಾ, ತಗೊಳೋದ್ರಿಂದ ಮಕ್ಕಳು ಒಂದು ಶಿಕ್ಷಣದ ಮೇಲೆ ಪರಿಣಾಮ ಬೀರತ್ತೆ. ನೀವು ಈಗ ಸರ್ಕಾರದ ಪ್ರತಿನಿಧಿಯಾಗಿ ಬಂದಿದ್ದೀರಿ. ಸರ್ಕಾರದ ಪ್ರತಿನಿಧಿ ಆದಾಗ ನಮ್ಮ ಸಮಸ್ಯೆಗಳನ್ನ ನಿಮ್ಮ ಹತ್ರನೇ ಹೇಳ್ಕೊಳ್ಳೋದೀಗ. ಹೌದು, ನಾನು ನೀವು ಅದನ್ನ ಯಥಾವತ್ತಾಗಿ ವರದಿ ಮುಖಂಡತ್ವದಲ್ಲೇ ಕಳಿಸಿದ್ವಲ್ಲ ವರದಿ